ಎಲ್ಲರಿಗೂ ನಮಸ್ಕಾರ. ತರಗತಿ 7ರ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು PBL ಅನ್ನ ನೋಡೋಣ. ಇದು ಸುತ್ತಳತೆ ಮತ್ತು ವಿಸ್ತೀರ್ಣ ಅಧ್ಯಾಯಕ್ಕೆ ಸಂಬಂಧಿಸಿದೆ. ಮುಂದಿನ ಚಟುವಟಿಕೆಯನ್ನ ನೋಡೋಣ. ಬೇಕಾಗುವ ಸಾಮಗ್ರಿಗಳು ಹೀಗಿವೆ ಮತ್ತು ಚಟುವಟಿಕೆಯ ಸೂಚನೆಗಳನ್ನು ಕೆಳಗೆ ಕೊಡಲಾಗಿದೆ. ಇಲ್ಲಿ ಮಕ್ಕಳು ಚೌಕ ಅಥವಾ ಆಯತಾಕಾರದಲ್ಲಿ ಇಲ್ಲದಿರುವ ಯಾವುದಾದರೂ ಪ್ರದೇಶದ ಕರಡು ಚಿತ್ರವನ್ನು ರಚಿಸಿ ಅಂದಾಜು ಅಳತೆಯನ್ನು ಬರೆಯಬೇಕು. ಇಲ್ಲಿ ಮಕ್ಕಳು ಚೌಕ ಅಥವಾ ಆಯತಾಕಾರದಲ್ಲಿ ಇಲ್ಲದಿರುವ ಯಾವುದಾದರೂ ಪ್ರದೇಶದ ಕರಡು ಚಿತ್ರವನ್ನು ರಚಿಸಿ ಅಂದಾಜು ಅಳತೆಯನ್ನು ಬರೆಯಬೇಕು. ನಂತರ ಅದನ್ನು ಆಯತ, ಅರ್ಧ ಆಯತವನ್ನಾಗಿ ಮಾಡಿ ಸೂಕ್ತವಾದ ಸೂತ್ರವನ್ನು ಬಳಸಿ ಆ ಪ್ರದೇಶದ ಒಟ್ಟು ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಈ ಚಟುವಟಿಕೆಯನ್ನು ಮಾಡಿದ ನಂತರ ಚಾರ್ಟ್ ಹಾಳೆಯ ಮೇಲೆ ನಿಮ್ಮ ಆಯ್ಕೆಯ ನಕ್ಷತ್ರಾಕಾರವನ್ನು ಬಿಡಿಸಿ ಅದನ್ನು ಆಯತ, ಅರ್ಧ ಆಯತಗಳಾಗಿ ವಿಂಗಡಿಸಿ. ಸೂತ್ರವನ್ನು ಬಳಸಿ ನಕ್ಷತ್ರಾಕಾರದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಕ್ಷತ್ರದ ಅಂಚುಗಳ ಉದ್ದಗಳನ್ನು ಅಳತೆ ಮಾಡಿ ಮತ್ತು ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಚಟುವಟಿಕೆ ಮಾಡುವಾಗ ಒಂದೇ ಆಯಾಮದ 2 ಆಯತಗಳನ್ನು ತೆಗೆದುಕೊಳ್ಳಿ ಮತ್ತು ಚಿತ್ರದಲ್ಲಿ ತೋರಿಸಿರುವಂತೆ ಬಣ್ಣ ಹಚ್ಚಿ. ಆಯತದ ಬಾಹುಗಳ ಉದ್ದವನ್ನು ಅಳೆಯದೆ 2 ಬಣ್ಣ ಹಚ್ಚಿದ ಪ್ರದೇಶಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿವೆಯೇ ಎಂದು ಹೇಳಬಹುದೇ? ಆಯತ ಮತ್ತು ತ್ರಿಭುಜಗಳನ್ನು ಬಳಸಿ ಇಂತಹ ಅನೇಕ ಚಿತ್ರಗಳನ್ನು ಬಿಡಿಸಿ. ಕೆಲವು ಪ್ರದೇಶಗಳಿಗೆ ಬಣ್ಣ ಹಚ್ಚಿ. ಸೂತ್ರವನ್ನು ಬಳಸಿಕೊಂಡು ಆಯತಾಕಾರದಲ್ಲಿ ಬಣ್ಣ ಹಚ್ಚಿದ ಪ್ರದೇಶದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅದೇ ರೀತಿ ಒಂದು ಆಯತವನ್ನು ಚಿಕ್ಕ ಭಾಗಗಳಾಗಿ ಕತ್ತರಿಸಿ ಒಂದು ತ್ರಿಭುಜಾಕೃತಿಯನ್ನು ರೂಪಿಸಿ. ಆಯತದ ಬಾಹುಗಳು ಹಾಗೂ ತ್ರಿಭುಜದ ಪಾದ ಮತ್ತು ಎತ್ತರದ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ. ಚಟುವಟಿಕೆ ಮಾಡುವಾಗ ಮಕ್ಕಳ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು, ಆಸಕ್ತಿದಾಯಕ ಪ್ರಶ್ನೆಗಳು ಬಂದಲ್ಲಿ ಇಲ್ಲಿ ಕೊಟ್ಟಿರುವ ಜಾಗದಲ್ಲಿ ಬರೆಯಬೇಕು. ಕೊನೆಯದಾಗಿ ಇಲ್ಲಿ ಕೇಳಿರುವ 10 ಸ್ವಮೌಲ್ಯಮಾಪನ ಪ್ರಶ್ನೆಗಳಿಗೆ ಮಕ್ಕಳು ಉತ್ತರಿಸಿ OMR ಹಾಳೆಯಲ್ಲಿ ತುಂಬಬೇಕು. ಧನ್ಯವಾದಗಳು.